ಸೀತಾ ಪಯಣ ಸಿನಿಮಾ ಫೆಬ್ರವರಿ 14ರಂದು ರಿಲೀಸ್ ಆಗಿದ್ದು, ಈ ಸಿನಿಮಾವನ್ನು ಒಂದು ರೋಡ್ ರೊಮ್ಯಾಂಟಿಕ್ ಡ್ರಾಮಾ ಅಂತಲೇ ಹೇಳ್ಬೋದು. ಸೀತಾ ಪಯಣ ಸಿನಿಮಾವನ್ನು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ತೆಗೆದಿದ್ದು, ಈ ಸಿನಿಮಾವನ್ನು ಒಂದು ಪ್ರೀತಿ ಮತ್ತು ಕೃತಜ್ಞತೆಯ ಪಯಣ ಅಂತ ಅಫಿಷಿಯಲ್ ಟ್ಯಾಗ್ಲೈನ್ ಮೂಲಕ ಶುರು ಮಾಡಿದ್ದಾರೆ. ಸೀತಾ ಪಯಣ ಸಿನಿಮಾದಲ್ಲಿ ಐಶ್ವರ್ಯ ಅರ್ಜುನ್ ಅವರು ನಾಯಕಿಯಾಗಿ ಸೀತಾ ಪಾತ್ರವನ್ನು ನಿರ್ವಹಿಸಿದ್ದು, ಇವರ ಜೋಡಿಯಾಗಿ ನಿರಂಜನ್ ಸುಧೀಂದ್ರನ್ ಅವರು ನಾಯಕನಾಗಿ ಅಭಿ ಪಾತ್ರವನ್ನು ವಹಿಸುತ್ತಿದ್ದಾರೆ. ಮತ್ತು ಈ ಸೀತಾ ಪಯಣ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಮತ್ತು ಧ್ರುವ ಸರ್ಜಾ ಸ್ಪೆಷಲ್ ಅಪಿಯರೆನ್ಸ್ ಅಥವಾ ಗೆಸ್ಟ್ ಅಪಿಯರೆನ್ಸ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೀತಾ ಪಯಣದ ಸಿನಿಮಾದ ಕಥೆ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಸೀತಾ ಅವರು ತನ್ನ ಚಿಕ್ಕ ವಯಸ್ಸಿನ ತಾಯಿಯನ್ನು ಕಳ್ಕೊಂಡಿರ್ತಾರೆ. ತಂದೆಯಾದ ರಾಜೇಂದ್ರ ಪ್ರಸಾದ್ ಅವರೇ ತಾಯಿ ಮತ್ತು ತಂದೆಯ ಪ್ರೀತಿಯನ್ನು ನೀಡಿ ಬೆಳೆಸ್ತಾ ಹೋಗ್ತಾರೆ. ಆದರೆ ದೊಡ್ಡವರಾದ ನಂತರ ಸೀತಾ ಅವರು ಮದುವೆ ವಿಷಯನ ನಿರಾಕರಿಸ್ತಾ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸೀತಾ ಅವರ ಆಸ್ಪೈರಿಂಗ್ ಶೆಫ್ ಆಗಿ ಕೆಲಸ ಮಾಡ್ತಾರೆ. ಅವರು ತನಗೆ ಸಹಾಯ ಮಾಡಿದ ವ್ಯಕ್ತಿಗಳಿಗೆ ಕೃತಜ್ಞತೆಯನ್ನು ತಿಳಿಸಲು ಒಂದು ಬ್ರೇಕ್ ತಗೊಂಡು ಟ್ರಾವೆಲಿಂಗನ್ನು ಶುರು ಮಾಡ್ತಾರೆ. ಆ ಟ್ರಾವೆಲಿಂಗ್ ಸ್ಟಾರ್ಟ್ ಆದಾಗ ಅವರು ಒಬ್ಬರೇ ಇರ್ತಾರೆ. ಅದರಲ್ಲಿ ಜೊತೆಯಾದ ವ್ಯಕ್ತಿಯೇ ನಮ್ಮ ನಾಯಕ ಅಭಿ ಅವರು. ಅವರು ಟ್ರಾವೆಲಿಂಗ್ ಮಾಡೋಕ್ಕೆ ಶುರುವಾದ ನಂತರ ಅವರು ಹೇಗೆ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾರೆ ಮತ್ತು ಅವರು ಹೇಗೆ ಲವಲ್ಲಿ ಬೀಳ್ತಾರೆ, ಹೇಗೆ ರೊಮ್ಯಾಂಟಿಕ್ ಆಗಿ ಮುಂದುವರಿಯುತ್ತಾರೆ ಅನ್ನೋದನ್ನು ನೀವು ಸಿನಿಮಾವನ್ನೇ ನೋಡಿ ತಿಳ್ಕೊಬೇಕಾಗುತ್ತೆ. ಅವರು ಸಿಂಗಲ್ ಆಗಿರಬೇಕು ಅಂದ್ಕೊಂಡಿರೋ ಟ್ರಾವೆಲಿಂಗು ಹೇಗೆ ಟ್ವಿಸ್ಟ್ ಆಗಿ ತಗೊಳುತ್ತೆ ಅಂತ ನೀವು ಸಿನಿಮಾವನ್ನೇ ನೋಡಿ ತಿಳ್ಕೊಬೇಕಾಗುತ್ತೆ. ಇನ್ನು ಈ ಸೀತಾ ಪಯಣ ಸಿನಿಮಾವನ್ನು ಅರ್ಜುನ್ ಸರ್ಜಾ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಹೈಲೈಟ್ಸ್ ವಿಷಯಕ್ಕೆ ಬರೋದಾದರೆ, ಐಶ್ವರ್ಯ ಅರ್ಜುನ್ ಅವರು ಡಿಫ್ರೆಂಟ್ ಆ್ಯಕ್ಟಿಂಗ್ನಲ್ಲಿ ಒಂದು ಕಡೆ ಸೆನ್ಸಿಟಿವ್ ಮತ್ತು ಇನ್ನೊಂದು ಕಡೆ ರಫ್ ಆ್ಯಂಡ್ ಟಫ್ ಆಗಿ ಇರ್ತಾರೆ. ಈ ಸಿನಿಮಾದಲ್ಲಿ ಇಬ್ಬರ ಕೆಮಿಸ್ಟ್ರಿ ತುಂಬ ನ್ಯಾಚುರಲ್ ಆಗಿದ್ದರಿಂದ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಅನ್ಬೋದು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ, ಕಂಪೋಸ್ ಮಾಡಿದವರು ಅನೂಪ್ ರೂಬಿನ್ಸ್ ಅವರು. ಇವರ ಮ್ಯೂಸಿಕ್ ರೊಮ್ಯಾಂಟಿಕ್ ಹಾಡುಗಳ ಮೂಲಕ ಈ ಸಿನಿಮಾವನ್ನು ಫೀಲ್ ಮಾಡೋ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದ ನೆಗೆಟಿವ್ ಶೇಡ್ ಬರೋದಾದರೆ, ಈ ಸಿನಿಮಾ ಫಸ್ಟ್ ಹಾಫಲ್ಲಿ ತುಂಬ ಸ್ಮೂತಾಗಿ ಫಾಸ್ಟಾಗಿ ಹೋಗ್ತಿರುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ಲೋ ಆಗುತ್ತೆ. ಕಥೆಯಲ್ಲಿ ಬರುವಂತಹ ಟ್ವಿಸ್ಟ್ ಬೇಗ ರೆಕಗ್ನೈಸ್ ಆಗೋ ಥರ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಹಾಫ್ ಸ್ಮೂತಾಗಿರುತ್ತೆ ಮತ್ತು ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಕ್ಯಾರೆಕ್ಟರ್ಸ್ನ ಅಲ್ಲಲ್ಲೇ ಪ್ರಿಡಿಕ್ಟಬಲ್ ಮಾಡಿ ಎಮೋಷ್ನಲ್ ಟಚ್ ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಸಿನಿಮಾದ ಡ್ಯೂರೇಷನ್ ಬಂದು 2 hours 30 minutes ಇದೆ. ಟೋಟಲಾಗಿ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಸ್ಮೂತ್ ಮತ್ತು ಗುಡ್ ಜರ್ನಿ ಇರುವಂತಹ ಒಂದು ರೊಮ್ಯಾಂಟಿಕ್ ಮೂವಿ ಅಂತಲೇ ಹೇಳ್ಬೋದು. ಇದೊಂದು ಎಬೋವ್ ಎವರೇಜ್ ಸಿನಿಮಾ ಅಂತ ಹೇಳ್ತಾ ಈ ಸಿನಿಮಾ ರಿವ್ಯೂವನ್ನು ಮುಗಿಸ್ತಾ ಇದ್ದೀವಿ. ಆದಷ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಹೋಗಿ ಸಿನಿಮಾ ಥಿಯೇಟರ್ಗಳನ್ನೇ ನೋಡಿ ಅಂತ ಹೇಳುತ್ತಾ ಈ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.